ಕೆಲವು ದಿನಗಳ ಹಿಂದೆ ನೀವೆಲ್ಲರೂ ಒಂದು ಸುದ್ದಿ ಕೇಳಿರ್ತೀರಿ. ತಾಯಿನೇ ತನ್ನ 6 ವರ್ಷದ ಮಗಳನ್ನ ಹತ್ಯೆಗೈದಂತ ಪ್ರಕರಣ. ಈ ಪ್ರಕರಣ ಈಗ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಉಸಿರುಗಟ್ಟಿಸಿ ಸಾಯಿಸಿದ್ರಾ ಅಂತ ಇತ್ತು. ಆದ್ರೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ತಾಯಿಂದಲೇ 6 ವರ್ಷದ ಮಗಳು ವೆನಿಲಾ ಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಕಾಡ್ಗೋಡಿ ಪೊಲೀಸರ ಕೈ ಸೇರಿದೆ ಎಫ್ಎಸ್ಎಲ್ ರಿಪೋರ್ಟ್. ಕಂದನ ಹೊಟ್ಟೆ ಭಾಗಕ್ಕೆ ಹಲ್ಲೆ ಮಾಡಿ ಹತ್ಯೆ ಮಾಡಿರೋ ಶಂಕೆ ಇದೆ. ಪೊಲೀಸರ ಕೈ ಸೇರಿದೆ ವೆನಿಲಾ ಮರಣೋತ್ತರ ಪರೀಕ್ಷಾ ವರದಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಹಾಗಾದ್ರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಿದೆ? ಎಂಥ ಕೃತ್ಯವನ್ನ ಎಸಗಿದ್ಲು? ಆ 6 ವರ್ಷದ ಮಗುವನ್ನ ಅಷ್ಟು ಕ್ರೂರವಾಗಿ ಹತ್ಯೆ ಮಾಡುವಂತ ಅವಶ್ಯಕತೆ ಏನಿತ್ತು? 6 ವರ್ಷದ ಮಗುವನ್ನ ಅಷ್ಟು ಕ್ರೂರವಾಗಿ ಹತ್ಯೆಗೈಯುವಂತ ಅವಶ್ಯಕತೆ ಇತ್ತ? ಎಫ್ಎಸ್ಎಲ್ ವರದಿ ಹೇಳ್ತಾ ಇದೆ, ವೆನಿಲಾ ಹೊಟ್ಟೆಯಲ್ಲಿ ರಕ್ತ ಹೆಪ್ಪುಗಟ್ಟಿದ ಕುರುಹುಗಳು ಪತ್ತೆಯಾಗಿದೆ. ರಕ್ತ ಹೆಪ್ಪುಗಟ್ಟಿಯಾಗಿ ರಕ್ತದ ಗಡ್ಡೆ ಇರೋದು ವರದಿಯಲ್ಲಿ ದೃಢಪಟ್ಟಿದೆ. ವೆನಿಲಾ ಹೊಟ್ಟೆ ಭಾಗದಲ್ಲಿ 400 ಮಿಲಿಲೀಟರ್ ರಕ್ತ ಪತ್ತೆಯಾಗಿದೆ. ಮೂಗು ಬಾಯಲ್ಲಿ ರಕ್ತ ಮಿಶ್ರಿತ ದ್ರವ ಹೊರಗಡೆ ಬಂದು ಸಾವನ್ನಪ್ಪಿದ್ದಾಳೆ. ಕಂದನ ಹೊಟ್ಟೆ ಭಾಗಕ್ಕೆ ಹಲ್ಲೆ ಮಾಡಿ ಹತ್ಯೆ ಮಾಡಿರೋ ಶಂಕೆ ಈಗ ವ್ಯಕ್ತವಾಗಿದೆ. ಇಷ್ಟು ಕ್ರೂರವಾಗಿ 6 ವರ್ಷದ ಮಗುವನ್ನ ಸಾಯಿಸ್ಬೇಕಾಗಿತ್ತ? ಅವಳನ್ನ ಯಾರಾದರೂ ತಾಯಿ ಅಂತ ಕರೆಯೋಕ್ಕಾಗತ್ತೇನ್ರಿ? ಕೇಳಲಿಕ್ಕೂ ಕಷ್ಟ ಆಗ್ತದೆ, ಹೇಳಲಿಕ್ಕೂ ಕಷ್ಟ ಆಗ್ತಾ ಇದೆ ಅಂದರೆ ಇನ್ನೆಷ್ಟು ವಿಕೃತ ಮನಸ್ಥಿತಿ ಇರ್ಬೋದು ಆಕಿದು, ಇನ್ನೆಂಥ ಕ್ರೂರಿ ಇರಬಹುದು. ಇಂಥವ್ರಿಗೆಲ್ಲ ಮಕ್ಕಳನ್ನ ಯಾಕೆ ಕೊಡ್ತಾನೋ ದೇವರು ನನಗೆ ಅರ್ಥ ಆಗಲ್ಲ. ಮಕ್ಕಳು ಬೇಕು ಅಂತ ಎಷ್ಟೋ ಜನ ವ್ರತ ಮಾಡಿ ದೇಶ ಸುತ್ಕೊಂಡು ಏನೇನೋ ಮಾಡ್ತಾರೆ. ಅಂಥದ್ರಲ್ಲಿ ಇರೋ ಮಗುನ ಅಷ್ಟು ಕ್ರೂರವಾಗಿ ಸಾಯಿಸ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ, ರಕ್ತ ಹೆಪ್ಪುಗಟ್ಟಿಯಾಗಿ ಆ ರಕ್ತದ ಗಡ್ಡೆ ಹೊಟ್ಟೆ ಒಳಗಡೆ ಇರೋದು ಪತ್ತೆಯಾಗಿದೆ. ಪ್ರತಿನಿಧಿ ಸುಚಿತ್ರಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ತಾಯಿಯಿಂದಲೇ 6 ವರ್ಷದ ಮಗಳು ವೆನಿಲಾ ಹತ್ಯೆ ಪ್ರಕರಣದಲ್ಲಿ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಇಷ್ಟು ಕ್ರೂರವಾಗಿ ಆ ಮಗುವನ್ನ ಹತ್ಯೆ ಮಾಡಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸುಚಿತ್ರಾ? ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ 20ನೇ ತಾರೀಕು 6 ವರ್ಷದ ವೆನಿಲಾ ಅನ್ನುವಂತಹ ಹೆಣ್ಣು ಮಗುವ ಕೊಲೆ ಆಗಿರುತ್ತೆ. ಆಕೆಯ ತಾಯಿ ಹಾಗೆ ಆಕೆಯ ಪ್ರಿಯಕರ ಸೇರಿ ಇಬ್ಬರು ಕೂಡ ಈ ಒಂದು ಕೊಲೆಯನ್ನ ಮಾಡಿರ್ತಾರೆ. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ನಿರ್ಲಕ್ಷ್ಯ ವಹಿಸಿರುವಂತದ್ದು ಕೂಡ ಸಾಕಷ್ಟು ವರದಿ ಆಗಿರುತ್ತೆ. ಅದಾದ ನಂತರದಲ್ಲಿ ಈ ಒಂದು ಕೇಸನ್ನ ಏನು ಕಮಿಷನರ್ ಅವರು ಕೂಡ ಈ ಒಂದು ವರದಿಯನ್ನ ತರಿಸ್ಕೊಂಡು ಇದಕ್ಕೆ ಬೇಗ ತನಿಖೆಯನ್ನ ಮಾಡ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಡ್ತಾರೆ. ಸದ್ಯ ಇದೀಗ ಪೊಲೀಸರ ಕೈಗೆ ವೆನಿಲಾ ಮರ್ಡರ್ನ ಮರಣೋತ್ತರ ಪರೀಕ್ಷೆ ಎಫ್ಎಸ್ಎಲ್ ವರದಿ ಇದೀಗ ಪೊಲೀಸರ ಕೈ ಸೇರಿರುವಂತದ್ದು. ಏನಂತ ಹೇಳಿದ್ರೆ, ಆ ಒಂದು ವೆನಿಲಾ ಯಾವ ರೀತಿಯಾಗಿ ಸಾವನ್ನಪ್ಪಿರ್ತಾಳೆ ಅಂತ ಹೇಳಿ ಆಕೆಯ ತಾಯಿ ಹಾಗೆ ಪ್ರಿಯಕರ ಇಬ್ರು ಸೇರಿ ಒಂದು ಕಥೆಯನ್ನ ಕಟ್ಟಿರ್ತಾರೆ. ಎಸಿ ಜಾಸ್ತಿಯಾಗಿ ಆಕೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಒಂದಷ್ಟು ಸುಳ್ಳು ಆರೋಪಗಳನ್ನ ಕೂಡ ಮಾಡಿರ್ತಾರೆ. ಇದೀಗ ಎಫ್ಎಸ್ಎಲ್ ವರದಿಯಲ್ಲಿ ಸಾಕಷ್ಟು ಒಂದು ಸ್ಫೋಟಕ ಅಂಶಗಳು ಬಯಲಿಗೆ ಬಂದಿರುವಂತದ್ದು. ವೆನಿಲಾ ಮುಖದ ಮೇಲೆ ಗಾಯಗಳು ಕೂಡ ಕಂಡು ಬಂದಿದೆ. ಅಂದ್ರೆ ಆ ಮಗುವಿಗೆ ಒಡೆದಿರುವಂತದ್ದು ದೃಢಪಟ್ಟಿರುವಂತದ್ದು. ಹಾಗೆ ಐಸ್ ಕ್ರೀಮ್ ಗೆ ಹಠ ಮಾಡ್ತಿದೆ ಅನ್ನೋ ಒಂದು ಕಾರಣಕ್ಕೆ ಆತ ಕಾರಿನಲ್ಲೇ ಆ ಮಗುವಿನ ಹೊಟ್ಟೆ ಭಾಗಕ್ಕೂ ಕೂಡ ಹೊಡೆದಿರ್ತಾನೆ ಅಂತ ಹೇಳಿ ಅವರ ತಂದೆಯೂ ಕೂಡ ಆರೋಪವನ್ನ ಮಾಡಿದ್ರು. ಅದೇ ರೀತಿಯಾಗಿ ವೆನಿಲಾ ಮುಖದಲ್ಲಿ ಗಾಯಗಳು ಹಾಗೆ ಮೂಗು ಬಾಯಿಯಿಂದ ರಕ್ತ ಮಿಶ್ರಿತ ದ್ರವ ಹೊರಗೆ ಬಂದಿರುವಂತದ್ದು ಈ ಒಂದು ಎಫ್ಎಸ್ಎಲ್ ವರದಿಯಲ್ಲಿ ದೃಢ ಆಗಿರುವಂತದ್ದು. ಅಷ್ಟೇ ಅಲ್ಲ, ಆಕೆಯ ಹೊಟ್ಟೆ ಭಾಗದಲ್ಲಿ 400 ಮಿಲಿಮೀಟರ್ ರಕ್ತ ಕೂಡ ಪತ್ತೆ ಆಗಿರುವಂತದ್ದು. ಜೊತೆಗೆ ರಕ್ತ ಕೂಡ ಅಲ್ಲಲ್ಲಿ ಹೆಪ್ಪುಗೊಟ್ಟಿರುವಂತದ್ದು ಕಂಡು ಬಂದಿದೆ. ಅಂದ್ರೆ ಇವರು ಏನೆಲ್ಲಾ ಸುಳ್ಳು ಕಥೆಗಳನ್ನ ಕಟ್ಟಿ ಇಟ್ಟಿದ್ರು ಅದಕ್ಕೆ ವಿರುದ್ಧವಾಗಿ ಈ ಒಂದು ಎಫ್ಎಸ್ಎಲ್ ವರದಿ ಬಂದಿರುವಂತದ್ದು. ಇದು ಉಸಿರಾಟದ ತೊಂದರೆಯಿಂದ ಯಾವುದೇ ರೀತಿಯಾಗಿ ಮಗು ಸಾವನ್ನಪ್ಪಿಲ್ಲ, ಬದಲಾಗಿ ಫುಡ್ ಪಾಯ್ಸನ್ ಕೂಡ ಈ ಒಂದು ಮಗು ಸಾವನ್ನಪ್ಪಿಲ್ಲ. ಬಲವಾಗಿ ಹೊಡೆದಿರೋ ಕಾರಣದಿಂದಾಗಿ ಮಗು ಸಾವನ್ನಪ್ಪಿದೆ ಅಂತ ಹೇಳಿ ಎಫ್ಎಸ್ಎಲ್ ವರದಿಯಲ್ಲಿ ಎಲ್ಲಾ ಅಂಶಗಳು ಕೂಡ ಬಯಲಿಗೆ ಬಂದಿರುವಂತದ್ದು. ಸಿಂಧೂರ. ಆಲ್ರೈಟ್ ಸುಚಿತ್ರಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.